ಎಷ್ಟು ವಿಡಿಯೋಸ್ ಮಾಡಿದ್ರು ಒಂದು ವಿಡಿಯೋನು ಕ್ಲಿಕ್ ಆಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ಅಥವಾ ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ. ಇವಾಗ ನಿಲ್ಲಿಸ್ಬಿಡೋಣಪ್ಪ ಯೂಟ್ಯೂಬ್, ಸಾಕು ನಮಗೆ, ಇನ್ನ ವಿಡಿಯೋ ಸಾಹಸನೇ ಬೇಡ ಅನ್ನೋ ಥಾಟ್ಸ್ ಅಲ್ಲಿ ಯಾರಿದ್ದೀರಾ, ಯಾರು ಕ್ವಿಟ್ ಮಾಡಕ್ ಮುಂಚೆ ಈ ವಿಡಿಯೋ ನೋಡಿ. ಬಿಕಾಸ್ ನಾನು ಅದೇ ಸ್ಟೇಜ್ ಇಂದಾನೆ ಮಾನಿಟೈಸೇಷನ್ ವರ್ಗು ನನ್ನ ಚಾನಲ್ನ ತಗೊಂಡ್ಬಂದಿದ್ದೀನಿ. ಮೇ ಬಿ ನಿಮ್ಮ ಜರ್ನಿ ನನ್ನ ಜೊತೆ ರಿಲೇಟ್ ಆಗ್ಬೋದು. ಒಂದ್ಸರಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಸೊ ದಟ್ ನಿಮ್ಗೊಂದು ಬೂಸ್ಟಪ್ ಆಗ್ಬೋದು, ಜೊತೆಗೆ ನಿಮ್ಗೊಂದು ಕಂಟಿನ್ಯೂ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಚಾನಲ್ ಕೂಡ ಬೇಗ ಮಾನಿಟೈಸೇಷನ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಹಲೋ ಎವ್ರಿವನ್, ಆಲ್ರೆಡಿ ತಮ್ಮಲ್ಲಿ ನೋಡೇ ಇರ್ತೀರಾ, ಅಂದರೆ ಒಂದೇ ವಿಡಿಯೋಲಿ ಯಾವ ರೀತಿ ಯೂಟ್ಯೂಬ್ ಮಾನಿಟೈಸೇಷನ್ ಆಯಿತು ಅಂತ. ಸೊ ಈ ವಿಡಿಯೋಲಿ ಅದನ್ನೇ ತಿಳ್ಸಕ್ಕೆ ಹೋಗ್ತೀನಿ ನಾನು. ನನ್ನ ಚಾನಲು ಒಂದೇ ವಿಡಿಯೋಯಿಂದ ಮಾನಿಟೈಸೇಷನ್ ಆಯಿತು. ಸೊ ಅದು ಯಾವ ರೀತಿ, ಏನು ಸ್ಟ್ರಾಟಜೀಸ್ ಯೂಸ್ ಮಾಡಿದೆ, ಎಷ್ಟು ದಿನ ತಗೊಂತು ಅದಕ್ಕೆ, ಆ್ಯಂಡ್ ಈ ಜರ್ನಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಶೇರ್ ಮಾಡ್ತೀನಿ. ಯಾರು ಸ್ಕಿಪ್ ಮಾಡ್ದಲ್ಲಿ ನೋಡಿ, ಇಲ್ಲಾಂದರೆ ಸ್ವಲ್ಪ ಪಾಯಿಂಟ್ಸ್ ನಿಮಗೆ ಮಿಸ್ ಆಗುತ್ತೆ ಅಷ್ಟೇ. ಫಸ್ಟ್ ಥಿಂಗ್, ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ತುಂಬ ಈಸಿ ಅನ್ನಿಸ್ತು. ಅಂದರೆ ಎಲ್ಲರೂ ಬೇರೆ ಮಾಡೋದು ನೋಡ್ತಿರ್ತೀವಲ್ಲ, ಅದರಿಂದ ನಾವು ಇನ್ಸ್ಪೈರ್ ಆಗಿ ಮಾಡ್ತಿರ್ತೀವಿ ಅಷ್ಟೇ. ಫಸ್ಟ್ ಥಿಂಗ್, ಯೂಟ್ಯೂಬ್ ಮಾನಿಟೈಸ್ ಆಗಲಿಕ್ಕೆ ಕೆಲವು ಕ್ರೈಟೀರಿಯಾಸ್ ಇದೆ. ಅಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು, ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇಲ್ಲ ಅಂದರೆ 3000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು, 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ರೈಟ್ ನಾವು ಏನು ರೂಲ್ಸ್ ಇದೆ ಅಂದರೆ 3000 ವಾಚ್ ಅವರ್ ಕಂಪ್ಲೀಟ್ ಆಗಿ 500 ಸಬ್ಸ್ಕ್ರೈಬರ್ಸ್ ಇದ್ರೆ ಮಾನಿಟೈಸೇಷನ್ ಆಗೋಗುತ್ತೆ. ಬಟ್ ರೆವಿನ್ಯೂ ಸ್ಟಾರ್ಟ್ ಆಗಲ್ಲ ಅಷ್ಟೇ ಅಲ್ಲಿಂದ. ರೆವಿನ್ಯೂ ಸ್ಟಾರ್ಟ್ ಆಗಬೇಕು, ನಮಗೆ ಯೂಟ್ಯೂಬಿಂದ ಆ್ಯಡ್ಸೆನ್ಸಿಂದ ಅಮೌಂಟ್ ಬರಬೇಕು ಅಂದರೆ 1000 ಸಬ್ಸ್ಕ್ರೈಬರ್ಸು ಜೊತೆಗೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ಬಟ್ ಮಾನಿಟೈಸ್ ಆಗಲಿಕ್ಕೆ 3000 ವಾಚ್ ಅವರ್ಸ್ ಪ್ಲಸ್ 500 ಸಬ್ಸ್ಕ್ರೈಬರ್ಸ್ ಇದ್ರೆ ನೀವು ಈಸಿಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಬಿಡ್ಬೋದು. ನನ್ನ ಸಜೆಷನ್ ಏನಂದರೆ, ಈ ಹಂತದಲ್ಲಿ ಯಾರು ತಲುಪ್ತೀರಾ, 3000 ವಾಚ್ ಅವರ್ ಪ್ಲಸ್ 500 ಸಬ್ಸ್ಕ್ರೈಬರ್ಸ್ ಯಾರು ಕಂಪ್ಲೀಟ್ ಆಗುತ್ತೆ ಅವರು ಅವಾಗಲೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇನ್ ಕೇಸ್ ಏನಾದರೂ ರೀಯೂಸ್ಡ್ ಕಂಟೆಂಟು ಅಥವಾ ಇನ್ಅಥೆಂಟಿಕ್ ಕಂಟೆಂಟ್, ಈ ರೀತಿ ಕೆಲವು ಸರ್ಕಮ್ಸ್ಟೆನ್ಸಿಲ್ ಪಾಲಿಸಿ, ಈ ರೀತಿ ಕೆಲವು ಇದೆ, ಅವನ್ನ ಕನ್ಸಿಡರ್ ಮಾಡಿ ಕೆಲವು ಸರಿ ಮಾನಿಟೈಸ್ ಆಗಲ್ಲ ಚಾನೆಲ್ಲು. ನಮಗೆ ಗೊತ್ತಿಲ್ಲದೆ ಏನಾದರೂ ಎರರ್ಸ್ ಮಾಡಿರ್ತೀವಿ ವೀಡಿಯೋಸಲ್ಲಿ, ಅಥವಾ ಮ್ಯೂಸಿಕ್ ಆ್ಯಡ್ ಮಾಡೋದ, ಅಥವಾ ಅದರ್ ಕಾಪಿರೈಟ್ ಕಂಟೆಂಟ್ಸ್ ಹಾಕೋದ, ಈ ರೀತಿ, ಅಥವಾ ರೀಯೂಸ್ಡ್ ಕಂಟೆಂಟ್ ನಮಗೆ ಗೊತ್ತಿಲ್ಲದೆ ಕೆಲವು ತಪ್ಪು ಮಾಡಿರ್ತೀವಲ್ಲ, ಅವೇನಾದರೂ ಇದ್ದರೆ ಇಲ್ಲೇ ರೆಕ್ಟಿಫೈ ಮಾಡ್ಕೋಬೋದು. ಇನ್ ಕೇಸ್ ಅವಾಗ ರಿಜೆಕ್ಟ್ ಆದರೆ 4000 ವಾಚ್ ಅವರ್ ಪ್ಲಸ್ ನಿಮ್ದೇನಿದೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಅಷ್ಟರಲ್ಲಿ ಯಾವುದಾದ್ರೂ ವೀಡಿಯೋಸ್ ಏನಾದರೂ ನಿಮಗೆ ಪ್ರಾಬ್ಲಮ್ ಅನಿಸಿದೆ, ಇದರಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸಿದರೆ ಅವನ್ನ ಸ್ವಲ್ಪ ಎಡಿಟ್ ಮಾಡಿಕೊಂಡು ಅಥವಾ ಅದನ್ನು ಡಿಲೀಟ್ ಮಾಡೋದು ಅಥವಾ ಪ್ರೈವೇಟಲ್ಲಿ ಇಡೋದು ಏನೋ ಒಂದು ಮಾಡ್ಬೋದು ಆ ಸಮಯಕ್ಕೆ. ಸೊ ನನ್ನ ಸಜೆಷನ್, ಈ ಸ್ಟೇಜಲ್ಲಿ ಎಲ್ಲರೂ ಅಪ್ಲೈ ಮಾಡಿ ಅನ್ನೋದು ನನ್ನ ಸಜೆಷನ್ ಆಗಿರುತ್ತೆ ನಿಮಗೆ. ಇದು ಲಾಂಗ್ ವಿಡಿಯೋಗಾಯಿತು. ಶಾರ್ಟ್ ವಿಡಿಯೋಸ್ ಯಾರು ಅಪ್ಲೋಡ್ ಮಾಡ್ತಿರ್ತಾರೆ ಅವ್ರಿಗೆ ಏನು ಕ್ರೈಟೀರಿಯಾ ಇರುತ್ತೆ ಅಂದರೆ ಶಾರ್ಟ್ ವಿಡಿಯೋಸ್ ಕ್ರೈಟೀರಿಯಾ ಏನಂದರೆ 3 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು. ಓವರಾಲ್ ಎನಿ ಶಾರ್ಟ್ಸ್, ಶಾರ್ಟ್ ವಿಡಿಯೋಯಿಂದ ಆಗ್ಬೋದು, ಅಥವಾ ಕಂಪ್ಲೀಟ್ ಎಷ್ಟು ಅಪ್ಲೋಡ್ ಮಾಡ್ತೀರೋ ಅಷ್ಟರಲ್ಲಿ 3 ಮಿಲಿಯನ್ ವ್ಯೂಸ್ ಆಗಿರಬೇಕು, 500 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಇದೊಂದು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗುತ್ತೆ. ಇಲ್ಲ ಅಂದರೆ 10 ಮಿಲಿಯನ್ ವ್ಯೂಸ್ ಆಗಿರಬೇಕು, ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್. ಆವಾಗ ಕಂಪ್ಲೀಟ್ ಮಾನಿಟೈಸ್ ಆಗಿ ರೆವಿನ್ಯೂ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಇದು ಪೀರಿಯಡ್ ಬಂದು 90 ಡೇಸ್ ಇರುತ್ತೆ ಅಷ್ಟೇ. ಅಂದರೆ 3 ಮಿಲಿಯನ್ಸ್ ಆಗ್ಬೋದು, 10 ಮಿಲಿಯನ್ಸ್ ಆಗ್ಬೋದು. ಇದು ವಿತಿನ್ 90 ಡೇಸ್ ಒಳಗಡೆ ಈ ವ್ಯೂಸ್ ಬಂದಿರಬೇಕು. ಲಾಂಗ್ ವಿಡಿಯೋಸ್ ಎಲ್ಲ 365 ಡೇಸ್ ಟೈಮ್ ಇರುತ್ತೆ ನಿಮಗೆ. ಅಂದರೆ ಈಗ ಜಾನ್ 1 ನೀವು ಕೌಂಟ್ ಆಗಿದೆ ನೀವು ವಾಚ್ ಅವರ್ ಅಂದ್ಕೊಳ್ಳಿ, ಅದು ನೆಕ್ಸ್ಟ್ ಜಾನ್ ಅಂದರೆ ನೆಕ್ಸ್ಟ್ ಇಯರ್ January 1 ಕೂಡ ಅದು ರನ್ನಿಂಗಲ್ಲಿ ಇರುತ್ತೆ. ಈಗ ಸಪೋಸ್ ಫಸ್ಟ್ ವಿಡಿಯೋ ನೀವು ಯಾವುದೋ ಹಾಕಿರ್ತೀರಾ, ಅದರಲ್ಲಿ 100 ವಾಚ್ ಅವರ್ ಬರುತ್ತೆ ಅಂದ್ಕೊಳ್ಳಿ. January 1 100 ವಾಚ್ ಅವರ್ ಬರುತ್ತೆ. ಅದು ನೆಕ್ಸ್ಟ್ ಇಯರ್ Janವರೆಗೂ 100 ವಾಚ್ ಅವರ್ಸ್ ಹಂಗೆ ಇರುತ್ತೆ. ನೆಕ್ಸ್ಟ್ ಇಯರ್ Jan 2 ಈ 100 ಮೈನಸ್ ಆಗ್ತಾ ಹೋಗುತ್ತೆ ಆ ಥರ. ಅಥವಾ Jan 3 ಲಾಸ್ಟ್ ಇಯರ್ Jan 2 ಮೈನಸ್ ಆಗುತ್ತೆ. ಈ ರೀತಿ ನಾವು ಇವತ್ತಿಂದ ಹಿಂದೆ 365 ಡೇಸ್ನ ಕೌಂಟ್ ಮಾಡ್ಕೋಬೇಕು. ಅಷ್ಟು ಕೌಂಟ್ ಆಗುತ್ತೆ ಇದರಲ್ಲಿ ವಾಚ್ ಅವರ್ಸು. ಸೊ ಅಂದರೆ ನಿಮಗೆ 1 ಇಯರ್ವರೆಗೂ ಟೈಮ್ ಇರುತ್ತೆ ಯಾವುದರಲ್ಲಿ, ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡೋರಿಗೆ. ಶಾರ್ಟ್ ವಿಡಿಯೋಸ್ ಆಗಿದ್ರೆ ಅದರಲ್ಲೂ ಶಾರ್ಟ್ ಲಿಮಿಟ್ ಅನ್ನೋ ಥರ, ಅಂದರೆ 90 ಡೇಸ್ ಟೈಮ್ ಇರುತ್ತೆ. ವಿತಿನ್ 90 ಡೇಸಲ್ಲಿ ಆ ಕ್ರೈಟೀರಿಯಾಸ್ ಎಲ್ಲ ಕಂಪ್ಲೀಟ್ ಆದರೆ ಥ್ರೂ ಶಾರ್ಟ್ಸು ಮಾನಿಟೈಸ್ ಮಾಡ್ಕೋಬೋದು, ಇಲ್ಲ ಲಾಂಗ್ ವಿಡಿಯೋಸಲ್ಲಿ ಮಾಡ್ಕೋಬೋದು. ನನ್ನ ಚಾನಲ್ ಯಾವ ರೀತಿ ಮಾನಿಟೈಸ್ ಆಯಿತು ಅಂದರೆ ಲಾಂಗ್ ವಿಡಿಯೋ ಥ್ರೂ ಮಾನಿಟೈಸ್ ಆಯಿತು ನಂದು. ಅಂದರೆ ಲಾಂಗ್ ವಿಡಿಯೋಗೆ ಏನು ಕ್ರೈಟೀರಿಯಾಸ್ ಇದೆ, ವಿತಿನ್ 365 ಡೇಸ್ ಏನು 3000 ವಾಚ್ ಅವರ್ಸು ಪ್ಲಸ್ 500 ಸಬ್ಸ್ಕ್ರೈಬರ್ಸ್ ಏನಿದೆ ಅದರಿಂದ ನಂದು ಅದು ಕಂಪ್ಲೀಟಾಗಿ ಅಪ್ಲೈ ಮಾಡಿದೆ. ಸೊ 1 ಡೇಗೆ ಎಲ್ಲ ಕ್ಲಿಯರ್ ಆಯಿತು.
ಏನಕ್ಕೆ ಕ್ಲಿಯರ್ ಆಯಿತು ಅಂದರೆ, ನಾನು ಸ್ಟಾರ್ಟಿಂಗಿಂದನೂ ಏನೇನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಯಾವುದ್ರಲ್ಲೂ ಕೂಡ ಎರರ್ಸ್ ಮಾಡಿರಲಿಲ್ಲ. ನಾಟ್ ಇವನ್ ಸಿಂಗಲ್ ವಿಡಿಯೋಲಿ ಏನು ಯೂಟ್ಯೂಬ್ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರನೇ ನಾನೆಲ್ಲ ಮಾಡಿದ್ದೀನಿ. ಅಂದರೆ ಒಂದು ಮ್ಯೂಸಿಕ್ ಆ್ಯಡ್ ಮಾಡೋದಾಗ್ಬೋದು, ಅಥವಾ ಯಾವ ಮ್ಯೂಸಿಕ್ ಆ್ಯಡ್ ಮಾಡಬೇಕು, ಆಡಿಯೋ ಲೈಬ್ರರಿಯಿಂದ ಯಾವ ಥರ ನಾವು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೋಬೇಕು, ಆ್ಯಂಡ್ ಥಂಬ್ನೇಲ್ಸ್ ಯಾವ ರೀತಿ ಮಾಡಬೇಕು, ಜೊತೆಗೆ ಏನು ಕಂಟೆಂಟ್ ರಿಪೀಟೆಡ್ ಕಂಟೆಂಟ್ ಆಗಬಾರ್ದು, ರಿಯೂಸ್ಡ್ ಕಂಟೆಂಟ್ ಇರಬಾರ್ದು, ಈ ರೀತಿ ಎಲ್ಲ ಕೆಲವು ಗೈಡ್ಲೈನ್ಸ್ ಇದೆ ಯೂಟ್ಯೂಬಲ್ಲಿ. ಸೊ ವಿಡಿಯೋ ಯಾರು ರೆಗ್ಯುಲರ್ ಅಪ್ಲೋಡ್ ಮಾಡ್ತಿರ್ತಾರೆ ಆ್ಯಂಡ್ ಇದ್ರ ಬಗ್ಗೆ ಯಾರಿಗೆ ಗೊತ್ತಿರುತ್ತೆ, ಅದಕ್ಕೆ ಐಡಿಯಾ ಇರುತ್ತೆ ನಿಮಗೆ. ಸೊ ಆ ರೀತಿ ಏನು ಪ್ರಾಬ್ಲಮ್ಸ್ ಇರಲಿಲ್ಲ. ಅದರಿಂದ ನೈಟ್ ಅಪ್ಲೈ ಮಾಡಿದೆ, ನೆಕ್ಸ್ಟ್ ಡೇನೇ ಅದು ಮಾನಿಟೈಸೇಷನ್ ಆಗೋಯ್ತು. ಸೊ ಯು ಆರ್ ಬಿಕಮಿಂಗ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಒಂದು ಮೇಲ್ ಬರುತ್ತೆ ನಿಮಗೆ. ಆ ಮೇಲ್ ಬಂದರೆ ಮುಗೀತು, ನಿಮ್ಮ ಮಾನಿಟೈಸೇಷನ್ ಸಕ್ಸಸ್ ಆಗಿದೆ ಅಂತ. ಮಾನಿಟೈಸೇಷನ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋಲಿ ಈ ರೀತಿ ಕಾಣುತ್ತೆ ನೋಡಿ. ಇನ್ ಕೇಸ್ ಇದರಲ್ಲಿ ಯಾರಾದರೂ ಎರರ್ಸ್ ಮಾಡಿದರೆ, ಅಂದರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಏನೇನು ಮಾಡಬಾರ್ದು, ಯೂಟ್ಯೂಬ್ ಗೈಡ್ಲೈನ್ಸ್ ಏನೇನಿರುತ್ತೆ ಅಂತ, ಇದರಲ್ಲಿ ಯಾರಾದರೂ ಎರರ್ಸ್ ಮಾಡಿದರೆ ಯೂಟ್ಯೂಬ್ ಮಾನಿಟೈಸೇಷನ್ ಕ್ಯಾನ್ಸಲ್ ಅಂತ ಬರುತ್ತೆ. ಅಂದರೆ ಅದು ಅಪ್ರೂವ್ ಆಗಲ್ಲ. ಅವಾಗ ಏನಾಗುತ್ತೆ, ಇಷ್ಟು ಟೈಮ್ ಅಂತ ಕೊಡ್ತಾರೆ. ಸಪೋಸ್ 1 ಮಂತ್ ಆದಮೇಲೆ ಅಪ್ಲೈ ಮಾಡಿ ಅಂತ ಕೊಡ್ಬೋದು, ಅಥವಾ 3 ಮಂತ್ಸ್ ಟೈಮ್ವರೆಗೂ ತೊಗೋಬೋದು, ಈ ರೀತಿ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಬಿಫೋರ್ ಅಪ್ಲೈ ಮಾಡೋಕ್ಕೂ ಮುಂಚೆ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಚಾನಲ್ನ ಅಂತ. ಅಂದರೆ ಪ್ರತಿಯೊಂದು ವಿಡಿಯೋನು ನೀವೇ ಒಂದ್ಸರಿ ಪ್ಲೇ ಮಾಡ್ಕೊಂಡು ನೋಡಿ, ಏನಾದರೂ ಎರರ್ಸ್ ಕಾಣಿಸುತ್ತಾ ಅಂತ. ದಯವಿಟ್ಟು ಇದನ್ನೆಲ್ಲರೂ ಮಾಡಿ. ಇವನ್ ನನಗೆ ಕಾನ್ಫಿಡೆನ್ಸ್ ಇದ್ರೂ ಕೂಡ, ಅಂದರೆ ಓಕೆ ನಾನೆಲ್ಲ ಗೈಡ್ಲೈನ್ಸ್ ಫಾಲೋ ಮಾಡಿದ್ದೀನಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಗೊತ್ತಿದ್ರು ಕೂಡ ಇನ್ನೊಂದ್ಸರಿ ನಾನೆಲ್ಲ ರೀಚೆಕ್ ಮಾಡಿಕೊಂಡೆ. ಫಸ್ಟಿಂದ ನೀವೇನೇನು ಅಪ್ಲೋಡ್ ಮಾಡಿರುತ್ತೆ, ಯಾವುದು ಪಬ್ಲಿಕ್ಕಲ್ಲಿ ಇರುತ್ತೆ ಎಲ್ಲ ವಿಡಿಯೋಸ್ನು ನೀವು ಒಂದ್ಸರಿ ಚೆಕ್ ಮಾಡಿ. ಏನೂ ಎರರ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅನ್ಸಿದ್ರೆ ಮಾತ್ರನೇ ಅಪ್ಲೈ ಬಟನ್ ಒತ್ತಿ. ಇಲ್ಲ ಅಂದರೆ ನೆಕ್ಸ್ಟ್ ಅದೆಷ್ಟು ಟೈಮ್ ತೊಗೊಳುತ್ತೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ಸುಮ್ಮನೆ ರೆವೆನ್ಯೂ ವೇಸ್ಟ್ ಆಗುತ್ತೆ ಆ್ಯಂಡ್ ವಾಚ್ ಅವರ್ಸು ಅದೆಲ್ಲನೂ. ಮತ್ತೆ ಅಂದರೆ ಯಾವ ವಿಡಿಯೋ ಡಿಲೀಟ್ ಮಾಡಬೇಕು ಅಂತಲೇ ನಿಮಗೆ ಗೊತ್ತಾಗಲ್ಲ. ಈಗ ಸಪೋಸ್ ಯಾವುದೋ ಒಂದು 2000 ಗಂಟೆ ಆಗಿರುತ್ತೆ, 2000 ವಾಚ್ ಅವರ್ ಒಂದೇ ವಿಡಿಯೋಯಿಂದ ಬಂದಿರುತ್ತೆ. ಬಟ್ ಅದೇ ವಿಡಿಯೋಲಿ ಎರರ್ ಇದೆ ಅಂದ್ಕೊಳ್ಳಿ, ಅಥವಾ ಏನಾದರೂ ಕಾಪಿ ರೈಟ್ಸ್ ಇರುತ್ತೆ, ಇಲ್ಲ ಯಾವುದಾದ್ರು ಬೇರೆ ಮ್ಯೂಸಿಕ್ ಆ್ಯಡ್ ಮಾಡಿರ್ತೀರಾ, ಅಥವಾ ರೀಯೂಸ್ಡ್ ಕಂಟೆಂಟ್ ಹಾಕಿರ್ತೀರಾ, ಅಥವಾ ಇನ್ನೂ ಟ್ರೆಂಡಿಂಗ್ ಕಂಟೆಂಟು ಈ ರೀತಿ ಯೂಸ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಕಂಪ್ಲೀಟ್ ಆ ವಿಡಿಯೋನ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಆವಾಗ 2000 ವಾಚ್ ಅವರು ನಿಮ್ಗೆ ಹೋಗ್ಬಿಡುತ್ತೆ. ಸೊ ಅದನ್ನು ಎರರ್ ಮಾಡಿಕೊಳ್ದೆ ಕಂಪ್ಲೀಟಾಗಿ ಒಂದ್ಸರಿ ಚಾನಲ್ ಚೆಕ್ ಮಾಡಿ ಅಪ್ಲೈ ಮಾಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ನನ್ನ ಚಾನಲ್ ಬಗ್ಗೆ ಹೇಳೋದಾದರೆ, ನಾನು ಯಾವ ರೀತಿ ಕಂಟೆಂಟ್ ಹಾಕ್ತೀನಿ ಅಂತ ಕೆಲವ್ರು ನನಗೆ ಯಾರು ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಕೆಲವು ರೀಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತೀನಿ ನಾನು. ಅಂದರೆ ಕೆಲವು ಪ್ರಾಡಕ್ಟ್ಸ್ನ ತಂದು ನನ್ನದೇ ಸಪ್ಲೈಯರ್ ಅಕೌಂಟ್ಸ್ ಇದೆ ಈ 3 ಪ್ಲಾಟ್ಫಾರ್ಮ್ಸಲ್ಲಿ. ಅದನ್ನು ನಾನು ಶೇರ್ ಮಾಡ್ತೀನಿ ಕಂಟೆಂಟು. ಲೈಕ್ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಜೊತೆಗೆ ಅದು ಫೋಟೋಸ್ ಅಪ್ಲೋಡ್ ಮಾಡೋದಾಗ್ಬೋದು, ಪ್ರೈಸಿಂಗ್ ಕೊಡೋದು, GST ಅಂದರೆ ಏನು, ಈ ಥರ ಎನ್ರೋಲ್ಮೆಂಟ್ ಐಡಿಯಲ್ಲಿ ನಾವು ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಎವ್ರಿಥಿಂಗ್ ರಿಲೇಟೆಡ್ ಟು ಕಾಮರ್ಸ್ ಬಿಸ್ನೆಸ್, ಈ ಕಂಟೆಂಟ್ನ ನಾನು ಪೋಸ್ಟ್ ಮಾಡ್ತಿದ್ದೆ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ ಉದ್ದೇಶನೇ, ನಂತರ ಯಾರಾದರೂ ಮಾಡ್ತಿದ್ರೆ ಅವರಿಗೆ ನನ್ನ ಕಡೆಯಿಂದ ಕೆಲವು ಇನ್ಫಾರ್ಮೇಷನ್ ಸಿಗ್ಬೋದು ಆ್ಯಂಡ್ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ. ಜೊತೆಗೆ ನನಗೂ ಒಂದು ರೆವಿನ್ಯೂ ಸೋರ್ಸ್ ಅಂತ ಕ್ರಿಯೇಟ್ ಆಗುತ್ತೆ ಯೂಟ್ಯೂಬಲ್ಲಿ ಅಂತ. ಕೆಲವ್ರು ಹೇಳ್ತಾರೆ, ಇಲ್ಲ ಬರೀ ಫ್ಯಾಷನ್ಗೋಸ್ಕರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅದು ಇದು ಅಂತ. ನಾನು ಆ ರೀತಿ ಫ್ಯಾನ್ಸಿ ಡೈಲಾಗ್ಸ್ ಎಲ್ಲ ನಾನು ಹೇಳೋಕ್ಕೋಗಲ್ಲ. ಬಿಕಾಸ್ ನಾನು ಮಾಡಿದ್ದೆ ಈ ಉದ್ದೇಶಕ್ಕೆ. ಯಾಕಂದರೆ ನಾನು ಇದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಂದಮೇಲೆ ಅದು ಆ ಕಡೆಯಿಂದನೂ ನಮಗೊಂದು ಇನ್ಕಮ್ ಅಂತ ಇರಬೇಕು. ಅವಾಗಷ್ಟೇ ನಮಗೊಂದು ಎಂಕರೇಜ್ಮೆಂಟ್ ಇರುತ್ತೆ ಆ್ಯಂಡ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಾವು ಒಂದು ರೆಸ್ಪೆಕ್ಟ್ ಇರುತ್ತೆ ಅದಕ್ಕೆ. ಇಲ್ಲ ಅಂದರೆ ನಾವು ಸುಮ್ಮನೆ ಟೈಮ್ ವೇಸ್ಟಾಗಿ ಪ್ಯಾಷನ್ ಅಂತ ಹೇಳ್ಬಿಟ್ಟು 2-3 ವರ್ಷ ಇನ್ಕಮ್ ಇಲ್ದಲೆ ಇದರಲ್ಲಿ ವರ್ಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸಗಳು ನಾವು ಮಾಡೋಕ್ಕಾಗಲ್ಲ. ಸೊ ಇದು ಒಂಥರ ಮ್ಯೂಚುವಲ್ ಬೆನಿಫಿಟ್ಸ್ ಥರ ಅಷ್ಟೇ. ಬಿಕಾಸ್ ಯೂಟ್ಯೂಬ್ ಕೂಡ ಒಂದು ಬಿಸ್ನೆಸ್ಸೇನೆ. ಅವರು ಕೂಡ ನಮಗೆ ಸುಮ್ಮನೆ ದುಡ್ಡು ಕೊಡಲ್ಲ. ಅವ್ರಿಗೆ ಇಂತಿಷ್ಟು ಅಂತ ಪರ್ಸೆಂಟೇಜ್ ಹೋಗುತ್ತೆ, ನಮ್ಗೆ ಇಂತಿಷ್ಟು ಅಂತ ಪರ್ಸೆಂಟೇಜ್ ಬರುತ್ತೆ. ಸೊ ಅದು ಆ ಥರ ನಾವು ರೆವಿನ್ಯೂ ತೊಗೋಬೇಕು ಅಂದರೆ ಫಸ್ಟ್ ಸ್ಟೆಪ್ ಇರೋದೇ ಮಾನಿಟೈಸೇಷನ್ ಯೂಟ್ಯೂಬಲ್ಲಿ. ಯೂಟ್ಯೂಬ್ ಮಾನಿಟೈಸೇಷನ್ ಯಾರ್ದು ಕ್ಲಿಯರ್ ಆಗಿರುತ್ತೆ ಅವರಿಗೆ ನೆಕ್ಸ್ಟಿಂದ ರೆವೆನ್ಯೂ ಅನ್ನೋದು ಜನ್ರೇಟ್ ಆಗುತ್ತೆ. ಅದನ್ನು $100 ಆದಮೇಲೆ ನಾವು ವಿತ್ಡ್ರಾ ಮಾಡ್ಕೋಬೋದು. ಇದು ಪ್ರೊಸೀಜರ್ ಇರೋದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಏನಾದರೂ ನಿಮ್ಗೆ ಬೇಕಾದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಜಸ್ಟ್ ಈ ವಿಡಿಯೋಲಿ ನಾನು ಯಾವ ರೀತಿ ಮಾನಿಟೈಸ್ ಆಯಿತು ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಕಾಮರ್ಸ್ ರಿಲೇಟೆಡ್ ಕಂಟೆಂಟೇ ನಾನು ಪೋಸ್ಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ ನಾನು ಆಗಸ್ಟಲ್ಲೋ ಏನೋ ಐ ಥಿಂಕ್ ಸ್ಟಾರ್ಟ್ ಮಾಡಿದ್ದು ಚಾನಲ್ಲು. ಬಟ್ ಮಧ್ಯ ಒಂದು ಆಲ್ಮೋಸ್ಟ್ 3 to 4 months ನಾನು ವೀಡಿಯೋಸೇ ಹಾಕಲಿಲ್ಲ. ನಂತರ ಯಾರು ಮಾಡಬೇಡಿ, ಇಲ್ಲಾಂದರೆ ಮುಂಚೆನೇ ಸ್ವಲ್ಪ ಆಗ್ತಿತ್ತೇನೋ ಮಾನಿಟೈಸೇಷನ್ ಅಂದು.
ಸ್ವಲ್ಪ ಒಂದು 3 to 4 ಮಂತ್ಸ್ ಗ್ಯಾಪ್ ತಗೊಂಡೆ ನಾನು. ಜೊತೆಗೆ ನನ್ನ ಮೈ ಓನ್ ಸಿಸ್ಟರ್ ಮ್ಯಾರೇಜ್ ಬಂತು. ಆ ಬ್ಯುಸಿಲಿ ಆ್ಯಂಡ್ ಆ ಕೆಲಸಗಳಲ್ಲಿ ನಂಗೆ ವಿಡಿಯೋಸ್ ಪೋಸ್ಟ್ ಮಾಡೋಕ್ಕಾಗ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಲಿಲ್ಲ ನಾನು. ಇಲ್ಲ ಅಂದರೆ ಇನ್ನು ಸ್ವಲ್ಪ ಬೇಗ ಆಗ್ತಿತ್ತು. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಮುಖ್ಯ ಯೂಟ್ಯೂಬಲ್ಲಿ. ಸೊ ನನ್ನ ರೀತಿ ಯಾರು ಮಾಡಬೇಡಿ. ಯಾರಿಗೆ ಇದರಲ್ಲಿ ಬೇಗ ಇನ್ಕಮ್ ತಗೋಬೇಕು, ಮಾನಿಟೈಸೇಷನ್ ಬೇಗ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಸಾಧ್ಯ ಆದಷ್ಟು ಹೆಚ್ಚಿಗೆ ವಿಡಿಯೋಸ್ನ ಹಾಕ್ಬೇಕಾಗತ್ತೆ. ಯಾಕಂದರೆ ಒಂದು ವಿಡಿಯೋ ಕ್ಲಿಕ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾನು ಇದೇ ರೀತಿನೇ ವಿಡಿಯೋಸ್ ನೋಡಿದ್ದೆ ಯೂಟ್ಯೂಬಲ್ಲಿ. ಅಂದರೆ ಸುಮ್ಮನೆ ಅಪ್ಲೋಡ್ ಮಾಡ್ತೀರಿ, ಒಂದು ವಿಡಿಯೋ ಕ್ಲಿಕ್ ಆಗುತ್ತೆ ನಿಮ್ಮದು, ಅವಾಗ ರೀಚ್ ಸಿಗುತ್ತೆ ಆ್ಯಂಡ್ ಮಾನಿಟೈಸೇಷನ್ನು ಆಗುತ್ತೆ. ಮೇ ಬಿ ಆ ವಿಡಿಯೋಗೆ ಕೆಪಾಸಿಟಿ ಇರುತ್ತೆ, ಅಂದರೆ ಲೈಕ್ ಈ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಅಂದರೆ 4000 ವಾಚ್ ಅವರ್ಸು ಒಂದೇ ವಿಡಿಯೋಲಿ ಬರ್ಬೋದು ನಿಮಗೆ. ಈಗ ಸ್ಟಾರ್ಟಿಂಗ್ ಏನೋ ಅಪ್ಲೋಡ್ ಮಾಡ್ತಿರ್ತೀರ ಅಂದ್ಕೊಳ್ಳಿ, ಒಂದು 50-100 ವ್ಯೂಸು ಇಲ್ಲ 20-30 ಇದೇ ರೀತಿ ಬರುತ್ತೆ. ಆ್ಯಂಡ್ ನನ್ನ ಚಾನಲಲ್ಲೂ ಅದೇ ರೀತಿನೇ ಈಗಲೂ ಕೂಡ ಕೆಲವು ವೀಡಿಯೋಸ್ಗಿದೆ. ನಾವು ತುಂಬ ಎಫರ್ಟ್ಸ್ ಹಾಕ್ತೀವಿ ಕೆಲವು ವೀಡಿಯೋಸ್ಗೆ, ಅಂದರೆ ತಮ್ನೇಲ್ ಚೆನ್ನಾಗಿ ಮಾಡಿರ್ತೀವಿ, ಕಂಟೆಂಟ್ ಚೆನ್ನಾಗಿರುತ್ತೆ, ಬಟ್ ಅಷ್ಟು ರೀಚ್ ಸಿಗಲ್ಲ. ಆ ಥರ ನಿಮ್ಮ ಚಾನಲಲ್ಲಿ ಒಂದು ವಿಡಿಯೋ ಅಂತೂ ಕ್ಲಿಕ್ ಆಗೇ ಆಗುತ್ತೆ. ಆ ವಿಡಿಯೋ ಯಾವುದು ಅನ್ನೋದು ನನಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಅದಕ್ಕೇ ನಾವು ಯಾವಾಗಲೂ ಒಳ್ಳೆ ಕಂಟೆಂಟ್ ಹಾಕಬೇಕು, ಜೊತೆಗೆ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಿರ್ಬೇಕು. ಅಂದರೆ ನಾನು ಇ-ಕಾಮರ್ಸ್ ಬಿಸ್ನೆಸ್ಸನ್ನೇ ಕಂಟೆಂಟ್ ಮಾಡೋದ್ರಿಂದ ಇದ್ರ ಜೊತೆಗೆ ಹೋಲ್ಸೇಲ್ ಶಾಪ್ಸ್ನು ಕೂಡ ಕವರ್ ಮಾಡ್ತಿರ್ತೀನಿ. ಬಿಕಾಸ್ ಯಾರು ಇದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅವರು ಎಲ್ಲಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಈ ರೀತಿ ಎಲ್ಲನೂ ಡೌಟ್ಸ್ ಇರುತ್ತಲ್ಲ, ಅವರಿಗೆ ಅನುಕೂಲ ಆಗೋ ರೀತಿ ಕೆಲವು ಹೋಲ್ಸೇಲ್ ಶಾಪ್ಸ್ನ ಕವರ್ ಮಾಡ್ತೀನಿ. ಆ ಸೀರೀಸಲ್ಲಿ ಬಂದಂಥ ಒಂದು ವಿಡಿಯೋ ಅದು, ಅಂದರೆ ಲೈಕ್ ಸ್ಯಾರಿ ರಿಲೇಟೆಡ್ ಹೋಲ್ಸೇಲ್ ಶಾಪು. ಆ ವಿಡಿಯೋ ಒಂದು ಮಾಡಿದ್ದೆ ನಾನು, ಬೇಕಾದ್ರೆ ಚಾನಲಲ್ಲಿ ಇರುತ್ತೆ, ಚೆಕ್ ಮಾಡಿ. ಅದು ಸ್ವಲ್ಪ ಜಾಸ್ತಿ ವ್ಯೂಸ್ ಬಂತು. ಫಸ್ಟ್ ನನಗೆ ಅಷ್ಟು ವ್ಯೂಸ್ ಹೋಗಿರೋಂಥ ವಿಡಿಯೋ ಅದು. ಆ್ಯಂಡ್ ನನ್ನ ಎಲ್ಲ ಇದು ಏನು ವಾಚ್ ಟೈಮ್ ಆಗ್ಬೋದು, ಸಬ್ಸ್ಕ್ರೈಬರ್ಸ್ ಆಗ್ಬೋದು, ಎಲ್ಲನೂ ಅದೇ ವಿಡಿಯೋಯಿಂದನೇ ಬಂದಿದ್ದು. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಯಾವ ಟಾಪಿಕಲ್ಲಿ ವಿಡಿಯೋಸ್ ಮಾಡ್ತಿರ್ತೀರ, ಅಂದರೆ ಒಂದು ಕಂಟೆಂಟು ಒಂದು ರೆಗ್ಯುಲಾರಿಟಿ ಇರುತ್ತಲ್ಲ ನಿಮ್ಮ ವಿಡಿಯೋಸಲ್ಲಿ, ಯಾವುದ್ರ ಬಗ್ಗೆ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿರ್ತೀರ, ಅದರಲ್ಲಿ ಟ್ರೆಂಡಿಂಗ್ ಟಾಪಿಕ್ ಏನು, ರೈಟ್ ನಾವು ಏನಿದೆ ಅನ್ನೋದನ್ನ ಒಂದ್ಸರಿ ಸರ್ಚ್ ಮಾಡಿಕೊಂಡು ಆ ರಿಲೇಟೆಡ್ ವಿಡಿಯೋಸ್ ಮಾಡೋದ್ರಿಂದ ಒಂದಲ್ಲ ಒಂದು ವಿಡಿಯೋ ಒಂದು ವೈರಲ್ ಆಗಲಿಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಫಸ್ಟ್ ಟಾರ್ಗೆಟು ನಮ್ಗೆ ಮಾನಿಟೈಸ್ ಆಗೋದೇ ಒಂದು ಟಾರ್ಗೆಟು, ಅದಾದಮೇಲೆ ನಾವು ರೆವಿನ್ಯೂ ನೋಡೋಕ್ಕೆ ಸಾಧ್ಯ. ಕೆಲವು ವಿಡಿಯೋಸು ನಮ್ಮ ಚಾನಲ್ ಮಾನಿಟೈಸ್ ಮಾಡ್ಕೋಬೇಕು ಅಂತಲೇ ಮಾಡಬೇಕಾಗುತ್ತೆ. ಕೆಲವು ವಿಡಿಯೋಸು ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗಬೇಕು, ಅವರಿಗೆ ಈ ರೀತಿ ಕಂಟೆಂಟ್ ರೀಚ್ ಆಗಬೇಕು ಅಂತಲೇ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನಿಮ್ಮ ಕ್ರೈಟೀರಿಯಾ ಏನಿದೆ, ರೈಟ್ ನಾವು ನಿಮಗೆ ಈಗ ಏನು ಬೇಕಾಗಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡೋದು ತುಂಬ ಮುಖ್ಯ ಇದರಲ್ಲಿ. ಆ್ಯಂಡ್ ನನಗೆ ಮುಂಚೆ ತಮ್ನೈಲ್ಸ್ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಆ್ಯಂಡ್ ಟ್ಯಾಕ್ಸ್ ಕೊಡೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಆ್ಯಂಡ್ ಏನು ಟ್ಯಾಕ್ಸ್ ಎಲ್ಲ ಯಾವ ರೀತಿ ಕೊಡಬೇಕು ಅಷ್ಟು ನಾಲೆಜ್ ಇರಲ್ಲ. ಹಳೆ ವೀಡಿಯೋಸಲ್ಲೆಲ್ಲ ನಾನು ಇದೆಲ್ಲನೂ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಸೊ ಈಗ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಲೈಕ್ ChatGPTಲಿ ಆ ರೀತಿ ಸರ್ಚ್ ಮಾಡಿಕೊಂಡು ಇದ್ರಲ್ಲಿ ಟ್ಯಾಕ್ಸ್ ಯಾವ ರೀತಿ ಕೊಡಬೇಕು ಆ್ಯಂಡ್ ಟ್ಯಾಕ್ಸ್ ಏನು ಕೊಡಬೇಕು, ಟೈಟಲ್ಸ್ ಯಾವ ರೀತಿ ಕೊಟ್ಟರೆ ವೈರಲ್ ಆಗ್ಬೋದು, ಈ ರೀತಿ ಎಲ್ಲ ಸರ್ಚ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋಗೂ ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇರೋ ಲಿಮಿಟೆಡ್ ನಾಲೆಜಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡೋದಂದರೆ, ಆ್ಯಂಡ್ ಯಾವ ನೀಚಲ್ಲಿ ನೀವು ವೀಡಿಯೋಸ್ನ ಪೋಸ್ಟ್ ಮಾಡ್ತಿದ್ದೀರಾ ಅದರಲ್ಲಿ ವೈರಲ್ ಟಾಪಿಕ್ಸ್ ಏನು, ಯಾವುದನ್ನು ನಾವು ಬ್ರಾಡಾಗಿ ಈ ವ್ಯೂವರ್ಸ್ಗೆ ತೊಗೊಂಡು ಹೋಗ್ಬೋದು, ಯಾವುದು ರೀಚ್ ಆಗ್ಬೋದು ಜಾಸ್ತಿ ಅಂತ ಹೇಳಿ ಥಿಂಕ್ ಮಾಡಿ. ನಿಮಗೆ ಅಕಸ್ಮಾತ್ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ ಒಂದ್ಸರಿ ChatGPTಲಿ ಸರ್ಚ್ ಮಾಡಿ, ಯಾವುದು ಈ ಟಾಪಿಕ್ ನಂದು, ಈ ನೀಚೆ ನಂದು, ಸೊ ಇದರಲ್ಲಿ ಏನು ಟ್ರೆಂಡಿಂಗ್ ಇದೆ ಈಗ, ಅಥವಾ ಕನ್ನಡದಲ್ಲೇ ಮಾಡ್ತಿರ್ತೀರ, ಕರ್ನಾಟಕದಲ್ಲಿ ಇದ್ರ ಮೇಲೆ ಏನಂತ ಅಂದರೆ ಯಾವುದನ್ನ ಜಾಸ್ತಿ ಸರ್ಚ್ ಮಾಡ್ತಿದ್ದಾರೆ ಜನ ಅಂತ ಒಂದ್ಸರಿ ಸರ್ಚ್ ಕೊಡಿ ChatGPTಲಿ. ಸೊ ಅದು ಕೆಲವು ಲಿಸ್ಟ್ ಅಂತ ಕೊಡುತ್ತೆ, ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ವಿಡಿಯೋಸ್ ಮಾಡಿದಾಗ ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಟ್ಯಾಗ್ಸ್ನು ಅಲ್ಲೇ ಕೇಳಿ, ತುಂಬ ಚೆನ್ನಾಗಿರೋ ಟ್ಯಾಗ್ಸ್ನ ಸಜೆಸ್ಟ್ ಮಾಡುತ್ತೆ. ಜೊತೆಗೆ ಇದು ಏನು ಟ್ಯಾಕ್ಸ್ ಆಗ್ಬೋದು, ಇದೆಲ್ಲನ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ನು, ಯಾವ ವಿಡಿಯೋಗೂ ಡಿಸ್ಕ್ರಿಪ್ಷನ್ ಬರೆಯೋದು ಮರಿಬೇಡಿ. ಯಾಕಂದರೆ ಇವಾಗ ಎಲ್ಲನೂ AI ಲಿಂಕ್ ಆಗಿರೋದ್ರಿಂದ ಎವ್ರಿಥಿಂಗ್ ಡಿಸ್ಕ್ರಿಪ್ಷನ್ ಓದುತ್ತೆ. ಅಂದರೆ ನಿಮ್ಮ ವಿಡಿಯೋಸ್ನ ಯಾವ ವ್ಯೂವರ್ಸ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನ್ ಓದುತ್ತೆ. ಈ ವಿಡಿಯೋಲಿ ಏನಿದೆ ಅಂತ ಡಿಸ್ಕ್ರಿಪ್ಷನಲ್ಲಿದ್ದರೆ ಸೊ ಓಕೆ, ಈ ಕಂಟೆಂಟಿಗೆ ಯಾರಿಗೆ ತೋರಿಸಿದ್ರೆ ಅನುಕೂಲ ಆಗುತ್ತೆ, ಯಾವ ರೀತಿ ವ್ಯೂವರ್ಸ್ಗೆ ಇದನ್ನು ನಾವು ಸಜೆಸ್ಟ್ ಮಾಡಬೇಕು ಅಂತ ಯೂಟ್ಯೂಬ್ ಆಲ್ಗರಿದಮ್ಗೆ ಅರ್ಥ ಆಗುತ್ತೆ. ಅವಾಗ ಆಲ್ಗರಿದಮ್ ನಮಗೆ ಸಪೋರ್ಟ್ ಮಾಡಿದ್ರೆ ವ್ಯೂಸ್ ಬರೋದು ತುಂಬ ಈಸಿನೇ, ಆ್ಯಂಡ್ ನಮ್ಮ ಕ್ರೈಟೀರಿಯಾ ಎಲ್ಲನೂ ಕಂಪ್ಲೀಟ್ ಆಗುತ್ತೆ. ಯೂಟ್ಯೂಬ್ ಆಲ್ಗರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು ಫಸ್ಟು.
ಒಂದೊಂದ್ಸರಿ ಎಲ್ಲಾನು ಇನ್ಕ್ಲೂಡ್ ಮಾಡಿರ್ತೀವಿ. ಎಲ್ಲಾನು ಈಗ ತಮ್ನೇಲ್ ಆಗ್ಬೋದು, ಟೈಟಲ್ ಆಗ್ಬೋದು, ಡಿಸ್ಕ್ರಿಪ್ಷನ್, ಟ್ಯಾಗ್ಸು, ಹ್ಯಾಶ್ ಟ್ಯಾಗ್ಸು ಪ್ರತಿಯೊಂದು ಚೆನ್ನಾಗೇ ಕೊಟ್ಟಿರ್ತೀವಿ. ಬಟ್ ಆ ವಿಡಿಯೋಸ್ ಕ್ಲಿಕ್ ಆಗಲ್ಲ. ಕೆಲವು ಬೇಕಾಬಿಟ್ಟಿ ವಿಡಿಯೋಸ್ ಮಾಡಿರ್ತೀವಿ, ಅವು ವ್ಯೂಸ್ ಚೆನ್ನಾಗಿ ಹೋಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಅಪ್ ಆ್ಯಂಡ್ ಡೌನ್ಸ್ ಕಾಮನ್ ಈ ಇದರಲ್ಲಿ. ಸೊ ಇನ್ನೂ ಬೇಕಾದ್ರೆ ನಾನು ಕೆಲವು ಟಿಪ್ಸ್ ಕೊಡ್ಬೋದು. ಬಟ್ ಒಂದೇ ವಿಡಿಯೋಲಿ ಎಲ್ಲಾನು ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ ನಾನು. ಇನ್ ಕೇಸ್ ಯಾರಿಗಾದ್ರೂ ಇದ್ರ ಬಗ್ಗೆ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ಬೇಕಾದ್ರೆ ನನ್ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಕೆಳಗೆ. ನಾನು ಖಂಡಿತ ಅದಕ್ಕೆ ರಿಪ್ಲೈ ಕೊಡಕ್ಕೆ ಟ್ರೈ ಮಾಡ್ತೀನಿ, ಅಥವಾ ವಿಡಿಯೋಸ್ ಮೂಲಕನೂ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದ್ರು ನಾನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಏನಾದ್ರು ಡೌಟ್ಸ್ ಇದ್ರೆ ಒಂದ್ಸರಿ ಚಾನಲಲ್ಲಿ ಚೆಕ್ ಮಾಡಿ. ಲೈಕ್ ರಿಲೇಟೆಡ್ ಟು ಕಾಮರ್ಸ್ ನಾನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಸೊ ದಟ್ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಹೇಳೋದು ಯಾವ ರೀತಿ ಇರುತ್ತೆ ಅಥವಾ ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ನಿಮಗೆ ಗೊತ್ತಾಗುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗಲಿ ಅಂಡ್ ರೆವಿನ್ಯೂ ಜನರೇಟ್ ಆಗಲಿ ಅಂಡ್ ಯೂಟ್ಯೂಬಲ್ಲಿ ನೀವು ಸಕ್ಸಸ್ ಕಾಣಬೇಕು ಅಂತ ನಾನು ವಿಶ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.